ಗೈಸ್ ಹೇಳಿದ್ನಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಂತ. ನೋಡಿ ಕಂಪ್ಲೀಟ್ ಆಯಿತು, ನನ್ನ ಸೈನು ಹೆಂಗೈತೆ ಅಂತ. ಸರಿ ನೋಡಿ, ನಮಗೂ ಡ್ರಾಯಿಂಗ್ ಬರುತ್ತೆ, ನಾವೇನು ಬರಲ್ಲ ಅಂತ ಇಲ್ಲ, ಬರುತ್ತೆ ನಮಗೂ ಡ್ರಾಯಿಂಗ್ ನೋಡಿ. ಆದರೆ ಇದರಲ್ಲಿ ಒಂದೇ ಒಂದು ಫಾಲ್ಟ್ ಏನು ಗೊತ್ತಾ, ಈ ಥರ ಡ್ರಾಯಿಂಗ್ ಮಾಡಲ್ಲ ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸೇಮ್ ರೆಡಿ ಆಗಿಬಿಟ್ಟು ಆಲ್ರೆಡಿ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಏನಂದರೆ ಇವಾಗ್ಬಿಟ್ಟು ಫಸ್ಟು ಅಂಗಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ಅಂಗಡಿ ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ದೀಪ ಎಲ್ಲ ತೊಳಿಬೇಕು. ಅದೆಲ್ಲ ದೀಪ ತೊಳೆದು ಮೇಯ್ನ್ ಕೆಲಸ ಅಂದರೆ ಇವತ್ತು ಬಂದು ಗಾಡಿ ತೊಳಿಬೇಕು, ಇವತ್ತು ಗಾಡಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಆಮೇಲಿಂದ ಬರ್ತೀನಿ. ಇವಾಗಲೇ ತೊಳೆದ್ರೆ ಆಮೇಲೆ ಗಾಡಿ ಓಡಾಡ್ಸೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಆಮೇಲೆ ಬಂದು ಗಾಡಿ ತೊಳಿಬೇಕು. ಗಾಡಿ ತೊಳೆದಾದ್ಮೇಲೆ ಗಾಡಿ ಈಗ ತೊಳೆದ್ಬಿಟ್ರೆ ಮತ್ತೆ ಓಡಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈಗ ನಿಲ್ಲಿಸ್ಬಿಟ್ಟು ಹೋಗಿರ್ತೀನಿ, ಆಮೇಲೆ ಬಂದು ತೊಳಿತೀನಿ. ಇವಾಗಲೇ ತೊಳೆದ್ರೆ ಮತ್ತೆ ಆಗಲ್ಲ. ಇವಾಗ ಆಮೇಲೆ ಬಂದು ಡೀಸೆಲ್ ವಾಶ್ ಮಾಡ್ತೀನಿ ನಾನೇನೆ ಸರ್ವಿಸ್ ಸ್ಟೇಷನ್. ತಿಂಡಿಗೆ ಬಂದಿದ್ದೀನಿ ಇವಾಗ, ತಿಂಡಿ ಮಾಡೋಕ್ಕೋಸ್ಕರ ಗಾಡಿ ತೊಳಿಬೇಕು. ಅಮ್ಮ ಆಮೇಲೆ ಗಾಡಿ 4 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ಅಂಗಡಿ ಗಾಡಿ ತೊಳಿ. 4 ಗಂಟೆಗೇನೆ? ಓಹ್, 4 ಗಂಟೆಗೆ ಬಂದು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು ಇಲ್ಲಾಂದ್ರೆ ಅಂಗಡಿ ಹತ್ರ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಇಲ್ಲ ತೊಳಿಯಕ್ಕೆ ಕೊಟ್ಬಿಡೋಣ ಗಾಡಿನ. ಇದು ಬೇರೆ ಬತ್ತು, ಇಲ್ಲೇನೆ ಸೌಂಡು. ಸರಿ, ತಿಂಡಿ ಮಾಡ್ಕೊಂಬಿಟ್ಟು ಗಾಡಿನೂ ಈಗ ಬಿಟ್ಬಿಟ್ಟು ಹೋಗ್ತೀನಿ. ಇಲ್ಲ ನಾನು ತೊಳಿಬೇಕಾಗುತ್ತೆ, ತೊಳಿಸ್ಬಿಟ್ಟು ಸಿಗ್ತೀನಿ. ಇಲ್ಲಾಂದರೆ ನಾನೇ ತೊಳಿತೀನಿ, 2ರಲ್ಲಿ 1. ನಮ್ಮಪ್ಪ ಎಲ್ಲೋ ಹೋಗ್ಬೇಕು, ಮೈಸೂರು ಹೋದ್ರು, ಅದಕ್ಕೋಸ್ಕರ ತಿಂಡಿ ಜಲ್ದಿ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಅಂಗಡಿ ಹತ್ರ ಯಾರೂ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಅಂಗಡಿ ಬಿಟ್ಬಿಟ್ಟು ಹೋಗ್ಬಿಟ್ಟು. ಗಾಯ್ಸ್ ಏನು ಗೊತ್ತಾ, ಹಿಂಗೆ ಸುಮ್ಮನೆ ಯಾರ್ದೋ ರೀಲ್ಸ್ ತೊಡ್ಬೇಕಾರೆ ಅವ್ರು ಡ್ರಾಯಿಂಗ್ ಮಾಡ್ತಿದ್ರು. ನಾನು ಫುಲ್ ಅದನ್ನು ಫುಲ್ ಡೀಸೆಂಟಾಗಿ ತೊಗೊಂಡು ನಾನು ಡ್ರಾಯಿಂಗ್ ಕಲಿಯೋಣ ಅಂತ ಫುಲ್ ಎಲ್ಲ ರೆಡಿ ಮಾಡಿಕೊಂಡು ಎಷ್ಟು ಮಾಡಿದ್ದೀನಿ ಗೊತ್ತಾ, ತೋರಿಸ್ತೀನಿ ನೋಡಿ. ಇದು ಏನು ಡೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಇವತ್ತು ಪಕ್ಕ ಮಾಡ್ತೀನಿ ಅಂತ ತೊಗೊಂಡೆ. ಇವಾಗ ಫುಲ್ಲು ಡ್ರಾಯಿಂಗ್ ತೋರಿಸ್ತೀನಿ ನೋಡಿ. ಗೈಸ್ ನೋಡಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಅವಾಗ ಹೇಳಿದ್ನೆಲ್ಲ ಬಿಡಿಸ್ತೀನಿ ಅಂತ ಇಷ್ಟು ನೋಡಿ, ಇಷ್ಟು ಬಿಡಿಸಿದ್ದೀನಿ. ಇದೇನಂತ ಗೆಸ್ಟ್ ಮಾಡಿ ನೋಡೋಣ. ಇದು ಎಲ್ಲ ಫುಲ್ ಆದಮೇಲೆ ಇದಕ್ಕೆ ಪೇಂಟ್ ಮಾಡಲ್ಲ, ಹಂಗೆ ಸುಮ್ಮನೆ ಇಲ್ಲೊಂದೊಂದು ಸೈನ್ ಹಾಕ್ಬಿಡ್ತೀನಿ ಆರ್ಟ್ಸ್ದು. ಫುಲ್ ತೋರಿಸ್ತೀನಿ, ಇದು ಫುಲ್ ಬಿಡಿಸ್ಬಿಟ್ಟು ಫುಲ್ ಆದಮೇಲೆ ತೋರಿಸ್ತೀನಿ ಹೆಂಗೈತೆ ಅಂತ. ಇದು ಇಷ್ಟು ಬಿಡಿಸಿದ್ದೀನಿ ಇವಾಗ, ಇನ್ನೂ ಸ್ಟಾರ್ಟಿಂಗು. ಇದು ಸೈನ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಏನು ಬಿಡಿಸ್ತಾ ಇದ್ದರೆ, ಅಳಿಸಿರೋದ್ರಲ್ಲೇ ಗೊತ್ತಾಗೋಗುತ್ತೆ ಏನು ಅಂತ. ಇದೆಲ್ಲ ಫುಲ್ ಇನ್ನೊಂದು ಸ್ವಲ್ಪ ಐತೆ, ಇದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಫುಲ್ ತೋರಿಸ್ತೀನಿ. ಗೈಸ್ ಹೇಳಿದ್ನಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಂತ. ನೋಡಿ ಕಂಪ್ಲೀಟ್ ಆಯಿತು, ನನ್ನ ಸೈನು ಹೆಂಗೈತೆ ಅಂತ. ಸರಿ ನೋಡಿ, ನಮಗೂ ಡ್ರಾಯಿಂಗ್ ಬರುತ್ತೆ, ನಾವೇನು ಬರಲ್ಲ ಅಂತ ಇಲ್ಲ, ಬರುತ್ತೆ ನಮಗೂ ಡ್ರಾಯಿಂಗ್ ನೋಡಿ. ಆದರೆ ಇದರಲ್ಲಿ ಒಂದೇ ಒಂದು ಫಾಲ್ಟ್ ಏನು ಗೊತ್ತಾ, ಈ ಥರ ಡ್ರಾಯಿಂಗ್ ಮಾಡಲ್ಲ ನಾನು. ಫಸ್ಟ್ ಅನ್ಕೊಂಡಿರ್ತೀರಲ್ವ ಏನು ಈ ಮಟ್ಟಕ್ಕೆ ಡ್ರಾಯಿಂಗ್ ಅಂತ. ಆದರೆ ಮೇಯ್ನ್ ಏನಂದರೆ ಇದು ನನ್ನ ಡ್ರಾಯಿಂಗು. ಕೆಳಗಡೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಹೊಡೆದು ಬಿಟ್ರೆ ಒಂದು ಪ್ರಿಂಟು ಪಕ್ಕ ಡ್ರಾಯಿಂಗ್ ನಾವೇ ಹೆಂಗೆ ಮಾಡಿದ್ದೀನಿ ಡ್ರಾಯಿಂಗು ನೋಡಿ. ಸೇಮ್ ಇಲ್ವಾ? ಒಂದೇ ಒಂಚೂರು ಈ ಕಡೆ ಇಲ್ಲೊಂದು ಸೈನ್ ಇಲ್ಲ ಅಷ್ಟೇ. ಇದಕ್ಕೂ ಸೈನ್ ಹಾಕ್ಬಿಟ್ರೆ ಇದು ನಾನೇ ಮಾಡಿರೋದೆ. ಇದರಲ್ಲಿ ಸೈನ್ ಐತೆ, ಇದರಲ್ಲಿ ಸೈನ್ ಇಲ್ಲ. ಆದರೂ ಟ್ರೇಸ್ ಹೊಡಿಯೋಕ್ಕೂ ಕಲೆ ಇರಬೇಕು. ಟ್ರೇಸ್ ಹೊಡೆದಿದ್ದೀನಿ ನೋಡಿ. ಇದೆಲ್ಲ ಹೈಸ್ಕೂಲಲ್ಲೆಲ್ಲ ಇಂಡಿಯಾ ಮ್ಯಾಪ್ ಟ್ರೇಸ್ ಹೊಡೆದು ಅಭ್ಯಾಸ ನನಗೆ. ಟ್ರೇಸ್ ಹೊಡೆದು ಇದನ್ನು ಶೇಡ್ ಮಾಡ್ತೀನಿ ಇವಾಗ ನೋಡಿ. ಫುಲ್ ಶೇಡಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನು ಎಕ್ಸ್ಟ್ರಾ ಮಾಡಿರೋದು. ಇದೆಲ್ಲ ಈಗ ಚೆನ್ನಾಗಿ ಕಾಣಿಸ್ತೈತೆ. ಆದರೂ ಹಿಂಗಿದ್ದಿದ್ದು ನಾನು ಹಿಂಗಿರೋದು. ಇದು ಒರ್ಜಿನಲ್ ನಾನು ತೊಗ್ಸ್ಕೊಂಬಂದಿದ್ದು ಹಿಂಗೆ. ನಾನು ಮಾಡಿರೋದು ಹೆಂಗೆ ಹಿಂಗೆ. ಯಾವ್ದು ಚೆನ್ನಾಗೈತೆ, ಇದೇ ಚೆನ್ನಾಗಿರೋದು. ಇದು ಜೆರಾಕ್ಸ್ ಅಷ್ಟೇ. ಇದನ್ನು ಹಿಂಗೆ ನಾನು ಕನ್ವರ್ಟ್ ಮಾಡಿರೋದು ನೋಡಿ. ಜೆರಾಕ್ಸ್ಗೂ ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಐತೆ. ಆದರೆ ನನ್ನ ಡ್ರಾಯಿಂಗಿಗೆ ಮೆಚ್ಚಲೇಬೇಕು ನೀವು. ಯಾಕೇಳಿ ಇಷ್ಟೆಲ್ಲ ನೀಟಾಗಿ ಮಾಡಿಲ್ವ, ಇದಕ್ಕೆ ನೀವು ಮೆಚ್ಚಲೇಬೇಕು ನನ್ನ ಡ್ರಾಯಿಂಗಿಗೋಸ್ಕರ. ನಾನು ಹೇಳ್ಬಾರ್ದು, ಲಾಸ್ಟಿಗೆ ಹೇಳೋಣ ಅಂದ್ಕೊಂಡೆ. ಆದರೆ ಈ ಶೀಟು ಹಿಂಗಿತ್ತು, ಇಷ್ಟಿಷ್ಟು ಕಾಣಿಸ್ತಾ ಇತ್ತು, ಅದಕ್ಕೆ ತೋರಿಸ್ಬಿಟ್ಟೆ ಹಿಂಗೆ ಫುಲ್ಲು ಇದನ್ನು. ಇಲ್ಲ ಅಂದರೆ ಇನ್ನೂ ತೋರಿಸ್ತಾನೆ ಇರಲಿಲ್ಲ. ಲಾಸ್ಟ್ವರೆಗೂ ಹಿಂಗೆ ಇಟ್ಕೊಂಡಿದ್ದೀವಿ. ಲಾಸ್ಟಿಗೆ ತೋರಿಸಿವೆ ಇದನ್ನು ನಾನು ಮಾಡಿದ್ದು ಅಂತ. ಅಲ್ಲಿವರೆಗೂ ತೋರಿಸ್ಬಾರ್ದು ಅಂತ ಇದ್ದೆ. ಇದನ್ನು ಇವಾಗ ಟೇಪ್ ಹೊಡೆದ್ಬಿಟ್ಟು ಆ ಕಡೆ ನಮ್ಮ ಅಂಗಡಿ ಹೊರಗಡೆ ಹಾಕ್ತೀನಿ. ನೀಟಾಗಿ ಎಡ್ಜಿಗೆ ಟೇಪ್ ಮಾಡಿ ಕಲ್ಲರ್ ಮಾಡೋಣ ಏನು ಅಂತ. ಕಲ್ಲರ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಿಂಗೆ ಇರಲಿ. ಹಿಂಗೆ ಟೇಪ್ ಗಾಯ್ಸ್, ಇವಾಗ ಜಸ್ಟ್ ಊಟಕ್ಕೆ ಬಂದೆ. ನಮ್ಮವರೆಲ್ಲ ದೇವ್ರ ಪಾತ್ರೆ ತೊಳಿತವ್ರು ಇವತ್ತು. ಆಲ್ರೆಡಿ ಅವತ್ತು ತೊಳೆದಿದ್ರು, ಇವತ್ತು ಮತ್ತೆ ಇನ್ನೊಂದು ಸರ್ತಿ ತೊಳಿತು. ನಮಗೆ ಇದೇ ಗಟ್ಟಿ ಇವತ್ತು ಮ್ಯಾಗಿ. ದೇವ್ರ ಸಾಂಗ್ ಹಾಕ್ಕೊಂಡು ನೋಡಿ, ಲೈಟ್ ಇದು
ತಂದು ಹಾಕಿದ್ದು ಲೈಟ್ ಇದು ಬ್ರೈಟ್ನೆಸ್ ಬರಲಿ ಅಂತ ಕಾಣಿಸ್ತಾ ಐತೆ, ಜಾಸ್ತಿ ಬ್ಲೂ ಆದರೆ ಜಾಸ್ತಿ ಲೈಟ್ ಬರುತ್ತೆ. ಅದಕ್ಕೋಸ್ಕರನೇ ಇದು ಇಲ್ಲಿಗೂ ಅಂತಂದು ಹಾಕಬೇಕು. ಇಲ್ಲಿಗೂ ಅಂತಂದು ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಈ ಕಡೆ ಒಂದು ಹಾಕಿ ಜಾಸ್ತಿ ಲೈಟ್ ಬರುತ್ತೆ. ಗೈಸ್ ಇವಾಗ ನಾನೇ ಸರ್ವಿಸ್ ಮಾಡೋಕ್ಕೆ ಬಂದಿದ್ದೀನಿ. ಇದನ್ನು ಸೆಕೆಂಡ್ ಮಾಡ್ತೀನಿ. ಫಸ್ಟು ಮುಂಚೆ ಆ ಗಾಡಿನ ಮಾಡಿಬಿಟ್ಟು ಇದನ್ನು ಆಮೇಲೆ ಮಾಡ್ತೀನಿ. ಅಲ್ಲಿಯೋ ಇರಿ, ಇಲ್ಲ ಇದು ಈಚೆ ಹಾಕ್ಬಿಡೋಣ ಬೇಡ, ಒಂದೊಂದು ಸ್ವಲ್ಪ ಜಾಗ ಖಾಲಿ ಬೇಕಲ್ವ. ಫಸ್ಟ್ ಇದೇ ಮಾಡಿಬಿಡ, ಇದು ಮುಗಿಸ್ಕೊಂಡು ಅದನ್ನು ಸರ್ವಿಸ್ ಮಾಡ್ತೀನಿ. ಇರಿ ಗೈಸ್ ಒಂದು ಗಾಡಿ ಆಯಿತು, ಇದು ಒಂದೈತೆ. ಆ ಗಾಡಿ ತೊಳೆದು ಅಲ್ಲೇ ಒರೆಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ಐತೆ ಅದಕ್ಕೂ ಫುಲ್ ವಾಷಿಂಗ್ ಮಾಡಿಬಿಟ್ಟು ಫುಲ್ ವಾಷಿಂಗ್ ಮಾಡಿಬಿಡೋದು ಇವಾಗ ಒಂದು ಡೀಸೆಲ್ ವಾಶ್ ಮಾಡ್ತಾ ಇದ್ದೀನಿ ನಾನೇ ಫ್ರೀಯಾಗಿ. ಈಗ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ. ನೋಡಿ ಫುಲ್ ಗಾಡಿ ಎರಡು ತೊಳೆದು ಇದನ್ನು ಎರಡು ತೊಳೆದು ಫುಲ್ ಈಗೈತೆ. ಇವಾಗೇನಿಲ್ಲ, ಇದಕ್ಕೆ ಪೂಜೆ ಮಾಡಿಸ್ಬೇಕಷ್ಟೇ. ಪೂಜೆ ಮಾಡಬೇಕು, ನಾವೇ ಮಾಡಿಸಲ್ಲ, ನಾವೇ ಮಾಡಬೇಕು. ಈಗ ಇನ್ನೊಂದು 10 ನಿಮಿಷ ಫುಲ್ ಇದು ಇವತ್ತೇ ಇಷ್ಟಿಸಿಗೆ ಇವಾಗಲೇ ಕ್ಲೀನ್ ಮಾಡಿರೋದು. ತೊಳೆದು ಫುಲ್ ನೀಟಾಗಿ ಆಗಿದ್ದೀನಿ. ಮುಗಿಸಿದಾಯ್ತು ಇವಾಗ. ಅಯ್ಯೋ 1.25 ಅವರ್ ಹಿಡ್ದಿದ್ದು ಇವಾಗ ಮಾಡಿ. ಏನು ಲೈಟ್ ಏನಿಲ್ಲ ಇಲ್ಲೆಲ್ಲೂ ಬಂತು. 1.25 ಅವರ್ ಹಿಡ್ದಿತ್ತು. ಇವಾಗ ಇಷ್ಟೊತ್ತು ಮಾಡೋ 1.25 ಅವರ್ ಆಗೈತೆ. ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಯ್ತೀನಿ. ಫುಲ್ ಬರೀ ಡೀಸೆಲ್ ವಾಶ್ನೇ ಹೊಡಿತಾ ಇದ್ದೀನಿ ನಾನು. ಗೈಸ್ ಇವಾಗ ನಾನು ಫ್ರೆಶ್ ಅಪ್ ಇವಾಗ ನೋಡಿ ಫುಲ್ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದೀನಿ. ಪೂಜೆ ಮಾಡಿಷ್ಟೇ ಆಯಿತು. ನಮ್ಮಮ್ಮ ಪೂಜೆ ಮಾಡ್ತಾರೆ. ಇದನ್ನು ಹೊಡೆಯೋದು ನಾವು ನಮ್ಮ ಪ್ರೋಗ್ರಾಮು. ಆದರೆ ಸೌಂಡ್ ಜಾಸ್ತಿ ಆಯ್ತೀನಿ ನೋಡಿ. ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ರು ಪೂಜೆನ. 2 ಗಾಡಿ ರೆಡಿ ಇದೆ. ಇದು ತೂಫಾನ್, ನಮ್ಮ ಓಲ್ಡ್ ತೂಫಾನ್, ಇದು ನ್ಯೂ ತೂಫಾನ್. ಪೂಜೆ ಆಯಿತು. ಅಮ್ಮ ಇಲ್ಲೋ ಐತೆ ಕರ್ಪೂರ, ಆ ಗಾಡಿ ಟೈರ್ಗಳ ಹತ್ರನೂ ಅಲ್ಲೂ ಹಚ್ಚಿ ಸ್ವಲ್ಪ. ಇದನ್ನ ಮ್ಯಾಚ್ ತಂಬ ಇಲ್ಲೇ ಐತಲ್ಲ ಖಾಲಿನಾ. ನೋಡಿ 2 ಗಾಡಿ ಫುಲ್ ಪೂಜೆ ಮುಗಿಸ್ಬಿಟ್ಟು ಪೂಜೆ ಎಷ್ಟಾಯ್ತು ಇವಾಗ ನಿಲ್ಲಿಸಿ ಒಳಗಡೆ ಹಾಕ್ಬೇಕು. ಈಗ 2 ಮುಗೀತು ಇವಾಗ. ಇದು 2 ಪೂಜೆ. ಇಲ್ಲಿ ಫುಲ್ ಎಲ್ಲ ಹೆಂಗೆ ಮಾಡಾಕ್ಬಿಟ್ಟಿದ್ದೀನಿ. ಭಸ್ಮ ಹಾಕಿ ಹಿಂಗೆ ಅಂದು ಫುಲ್ಲು ಕೈಯೆಲ್ಲ ರೆಡ್ಡು ಭಸ್ಮ ಫುಲ್ಲು ಹಾಕಿದೆ ಅಂತ ಹಾಕಿದ್ದೀನಿ. ಆ ಗಾಡಿ ಅಂತೂ ಇನ್ನೂ ಫುಲ್ ಹಾಕ್ಬಿಟ್ಟಿದ್ದೀನಿ. ಇದೇ ಜಾಸ್ತಿ ಆದರೂ ಇರೋದು. ಈಗ ಮಳೆ ಬರೋವರೆಗೂ ನಾನೇನಂತೂ ತೊಳೆಯಲ್ಲ. ಅದೇ ಹೋಗ್ಬೇಕು, ಅಲ್ಲಿವರೆಗೂ ನಾನಂತೂ ತೊಳೆಯಲ್ಲ. ಇವಾಗ ಎಲ್ಲ ಊಟ ಮುಗಿಸ್ಕೊಂಬಂದು ಮಲ್ಕೋಬೇಕು ಗೈಸ್ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.